Hello everyone, welcome back to my new vlog. So guys, ಫ್ರೆಂಡ್ ಜೊತೆ ಸ್ವಲ್ಪ ಹೊತ್ತು ಕೆಲಸ ಆಯಿತು, ಹೇರ್ ಕಟ್ ಮಾಡಿಸ್ಬೇಕಿತ್ತು. ಸೊ RR ನಗರ್ ಕಡೆ ಹೋಗೋಣ ಅಂತ ಹೊರಡ್ಬೇಕೀಗ. ಕರೆದಿದ್ರು ಬನ್ನಿ ಹೋಗೋಣ ಅಂತ. ಸೊ ನಾನು ಕರೆದಾಗ ಅವ್ರು ಬರ್ತಾರೆ, ಅವ್ರು ಕರೆದಾಗ ನಾನು ಹೋಗಲೇಬೇಕಾಗತ್ತಲ್ಲ. ಸೊ ಹಾಗೆ ಅಲ್ಲಿ ಹೋಗಬೇಕು. ಆ್ಯಂಡ್ ಆ್ಯಸ್ ಯೂಶ್ವಲ್ ಇವತ್ತು ಸ್ಯಾಟರ್ಡೇ ಎಲ್ಲ ಕೆಲಸಗಳೆಲ್ಲ ಮುಗೀತು. ಅಷ್ಟು ನಂತದೇನಿಲ್ಲ ಗೈಸ್. ಬ್ರೇಕ್ಫಾಸ್ಟ್ ಎಲ್ಲ ಯಾವಾಗಲೂ ನಾನು ಇದು ಮಾಡ್ತಿದ್ದೆ, ವಾಂಗಿಬಾತ್ ವಾಂಗಿಬಾತ್ ಗೊಜ್ಜು ಮಾಡಿ ರೈಸ್ ಮಾಡ್ತಿದ್ದೆ. ಇವತ್ತು ಫಾರ್ ಎ ಚೇಂಜ್ ವಾಂಗಿಬಾತ್ ಗೊಜ್ಜಿಗೆ ರೈಸ್ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬಿಟ್ಟೆ. ಬಿಕಾಸ್ ಟೈಮ್ ಇರಲಿಲ್ಲ ನನಗೆ, ಸ್ವಲ್ಪ ಕಮ್ಮಿ ಟೈಮ್ ಇದ್ದಿದ್ದರಿಂದ. ಸೊ ಈ ಥರ ಮಾಡಬೇಕಿತ್ತು. ಆ್ಯಂಡ್ ಆಲ್ಸೋ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಅಂತ ಅದು ಇದು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ರೂಮ್ಗಳೆಲ್ಲ ಆಗೋಗಿದೆ. ಆ್ಯಂಡ್ ಆಲ್ಸೋ ಹಾಲು ಮುಗಿದಿದೆ, ಲಿವಿಂಗ್ ಏರಿಯಾ. ಆ್ಯಂಡ್ ಕಿಚನ್ ಅಷ್ಟೇ ಬಾಕಿ ಇರೋದು. ಅದನ್ನು ನಾಳೆ ಕಂಪ್ಲೀಟಾಗಿ ಮುಗಿಸ್ಬಿಟ್ರೆ ಸೊ ಹಬ್ಬದ ಮನೆ ಕ್ಲೀನಿಂಗ್ ಕೆಲಸ ಮುಗ್ದಂಗೆ ಆಗುತ್ತೆ. ಕ್ಲೀನಾಗಿರುತ್ತೆ ಗೊತ್ತಾ ಗೈಸ್. ಆ್ಯಕ್ಚುಲಿ ಕ್ಲೀನ್ ಮಾಡಿದಾಗ ತಕ್ಷಣಕ್ಕೆ ಕ್ಲೀನಾಗಿರುತ್ತೆ. ಬಟ್ ಸ್ಟಿಲ್ ಡೀಪ್ ಕ್ಲೀನ್ ಮಾಡಿದಾಗಲೇ ಗೊತ್ತಾಗೋದು, ಓ ಇಷ್ಟೊಂದು ಗಲೀಜಿದೆಯಾ ನಮ್ಮ ಮನೇಲೂ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಹಚ್ಕೊಂಡು ಆ ಥರ ಫೀಲ್ ಆಗುತ್ತೆ. ಬಟ್ ಸ್ಟಿಲ್ ತುಂಬಾ ದೂರಿತ್ತು. ಎಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ನಾನೇ ಒಂದು ರೌಂಡ್ ಜ್ವರ ಬರೋ ಥರ ಫೀಲ್ ಆಗೋಗಿತ್ತು. ಶೋಲ್ಡರ್ ಪೇನ್ ಎಲ್ಲ ಬಂದಾಗ ಆಗುತ್ತೆ. ಬಟ್ ಸ್ಟಿಲ್ ನನ್ನ ಹಸ್ಬೆಂಡ್ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು. ನಾಳೆ ಕಂಪ್ಲೀಟ್ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಕಿಚನ್ ಎಲ್ಲ. ಆ್ಯಕ್ಚುಲಿ ಅರ್ಬನ್ ಕ್ಲಾಪಲ್ಲಿ ಬುಕ್ ಮಾಡಿ ಕರ್ಸ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಸ್ಟಿಲ್ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಅವ್ರೇನಾದರೂ ಕೆಮಿಕಲ್ಸ್ ಎಲ್ಲ ಹಾಕಿ ಬರೆಸ್ಬಿಟ್ಟು ಸ್ಟೀಲೆಲ್ಲ ಸುಮ್ಮನೆ ಹಾಳಾಗಿಬಿಟ್ರೆ ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ಹಾಕ್ಸಿರ್ತೀವಿ, ಇನ್ನು ಮತ್ತೆ ಹಾಳಾಗಿಬಿಡುತ್ತೆ ಅನ್ನೋ ಇದಕ್ಕೆ ನಾನು ಅವ್ರನ್ನೂ ಬೇಡ ನಾವೇ ಮಾಡ್ಕೊಳ್ಳೋಣ ನಿಧಾನಕ್ಕಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಸೊ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಸೊ ಸುಮಾರು ಕಡೆ ವಿಚಾರಿಸಿದ್ದೆ. ಏನು ಪ್ರೈಸಸ್ ಅಂತೂ ಸಿಕ್ಕಾಪಟ್ಟೆ ಗೈಸ್, ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ದೆಲ್ಲ. ಸೊ ನಾನೇ ಇವಾಗ ಮನೆ ಕೆಲಸದೊಳಗಿಬಿಟ್ಟಿದ್ದೀನಿ. ಸೊ ಓಕೆ, ನಮ್ಮನೆ ಎಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇನ್ನೇನಿಲ್ಲ ಗೈಸ್ ಅಂಥದ್ದು. ಇವಾಗ ಹೊರಡಬೇಕು. ಊಟ ಆಗಿದೆ, ಲೈಟಾಗಿ ನನ್ನ ಮಗನಿಗೂ ತಿನ್ನಿಸಿ ಅವನದು ಮ್ಯಾಚ್ ಇತ್ತು. ಸೊ ಲೊಕೇಶನ್ ಚೇಂಜ್ ಮಾಡಿಬಿಟ್ಟೆ ಗೈಸ್. ಬಿಕಾಸ್ ನಿಂತು ಒಂದೇ ಸಮ ನಿಂತ್ಕೋಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಲೊಕೇಶನ್ ಚೇಂಜ್ ಮಾಡಿ ಬಂದು ಕೂತ್ಕೊಂಡು ಮಾತಾಡೋಣ ಅಂತ ಇದ್ದೆ. ಅವ್ನ ಸ್ಕೂಲಿಂದ ಟೂರ್ನಮೆಂಟ್ಗೆ ಹೋಗಿದ್ದ. ಯಾವತ್ತಿಂದ ಗೊತ್ತಾ ಗೈಸ್? ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸೊ ಥರ್ಸ್ಡೇ ಫ್ರೈಡೇ ಎಲ್ಲ ದಿನ ಆಟ ಆಡಿದ್ರು. ನೆನ್ನೆ ಬಂದು ಕ್ವಾಲಿಫೈ ರೌಂಡ ಯಾವುದೋ ಒಂದಿತ್ತು, ನೆನ್ನೆನೂ ದೆ ಒನ್. ಇವತ್ತು ಸೆಮಿ ಕ್ವಾಲಿಫೈಡ್ ರೌಂಡು ಯಾವುದೋ ಇತ್ತು ಗೈಸ್. ಅದರಲ್ಲಿ ದೆ ಲಾಸ್ಟ್. ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಸ್ಕೂಲ್ಗಳ ಮೇಲೆ ಆಡಿದ್ದಾರೆ. ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಎಷ್ಟು ಗೊತ್ತಾ, 150 ಸ್ಕೂಲ್ ಬಂದಿದ್ರಲ್ಲಿ ಇವ್ರದ್ದು ಸ್ಕೂಲ್ ಟಾಪ್ 8ಅಲ್ಲಿತ್ತು ಗೈಸ್. ಇವತ್ತು ಬರೀ 8 ಸ್ಕೂಲ್ ಅಷ್ಟೇ ಆಡಿರೋದು. ಅಲ್ಲಿದ್ದವರೆಲ್ಲ ತುಂಬ ಚೆನ್ನಾಗಿ ಆಡೋ ಮಕ್ಕಳಿದ್ದು, ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್ ಆಡೋ ಮಕ್ಕಳಂತ ಇದ್ದಿದ್ದು. ಸೊ ಸ್ಟಿಲ್ ನನ್ನ ಮಗ ಇನ್ನು ಈಸ್ 10 ಇಯರ್ಸ್. ಅಲ್ಲಿ ಆಡಿದವರೆಲ್ಲ 16 ಇಯರ್ಸ್, ದೆನ್ 14 ಇಯರ್ಸ್ ಆಡಿದವರು. ಬಟ್ ಇಟ್ಸ್ ಓಕೆ, ಇಲ್ಲಿ ತನಕ ಬನ್ನಲ್ಲ, ಅದೇ ಒಂದು ದೊಡ್ಡ ಖುಷಿ ನಮಗೆ. ಸೊ ಏನು ಗೊತ್ತಾ ಗೈಸ್, ಸೋಲಿ ಗೆಲ್ಲಿ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಂತಾರಲ್ಲ, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು, ಅದು ಬೇಕಾಗಿತ್ತು ಆ್ಯಕ್ಚುಲಿ ನನಗೆ. ಅವ್ನು ಕಪ್ ತೊಗೊಂಡು ಬಂದು ನನಗೆ ಖುಷಿ ಪಡೋದು ದಟ್ ಈಸ್ ಸೆಕೆಂಡ್ರಿ. ಬಟ್ ಅವ್ನಿಗೆ ಗೋಲ್ ಹೋಗಿ ಅಷ್ಟು ಜನದ ಮಧ್ಯ ಆಡ್ತಾರಲ್ಲ, ಅದೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಮಾಡುತ್ತೆ ಮಕ್ಕಳನ್ನ. ಅದಕ್ಕೋಸ್ಕರ ನಾನು ಪ್ರತಿಯೊಂದಕ್ಕೂ ಸ್ಪೋರ್ಟ್ಸ್ ಏನೇ ಆಗಲಿ, ಎಲ್ಲೇ ಹೋಗಲಿ, ಸ್ಕೂಲಿಂದ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನೇ ಮಾಡಲಿ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾನು ಎಂಕರೇಜ್ ಮಾಡ್ತೀನಿ. ಬಿಕಾಸ್ ಅವನಿಗೆ 4 ಜನದ ಜೊತೆ ಬೆರಿಬೇಕು. ಆ್ಯಂಡ್ ಪ್ರಪಂಚ ಹೇಗಿದೆ ಅಂತ ತಿಳ್ಕೊಬೇಕಾಗತ್ತೆ. ಅವರು ಪ್ರತಿಯೊಂದು ನಾವೇ ಸ್ಪೂನ್ ಫೀಡ್ ಮಾಡೋಕ್ಕಾಗಲ್ಲ. ಲೋಕಜ್ಞಾನ ಅನ್ನೋದಂತೂ ಇರಲೇಬೇಕು ಮಕ್ಕಳಿಗೆ. ಹಾಗಾಗಿ ಪ್ರತಿಯೊಂದು ಕಡೆನೂ ಐ ವಿಲ್ ಕೀಪ್ ಆನ್ ಎಂಕರೇಜಿಂಗ್, ಹೋಗು ಮಾಡು ಅಂದ್ಬಿಟ್ಟು. ಸೊ ಇದೊಂಥರ ಫಸ್ಟ್ ಟೈಮ್ ಸ್ಕೂಲ್ ಕಡೆಯಿಂದ ಕಳಿಸಿದ್ದು ಟೂರ್ನಮೆಂಟ್ಗೆ. ಒಂಥರ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್
ಎಕ್ಸ್ಪೀರಿಯನ್ಸ್ ಆಯಿತು. ಇಟ್ಸ್ ನೈಸ್. ಸೊ ಸೋತರು ಅಂತ ನನಗೆ ಖಂಡಿತ ಬೇಜಾರಿಲ್ಲ ಗೈಸ್. ಇವತ್ತು ಸೋಲ್ತಾರೆ, ನಾಳೆ ಗೆಲ್ತಾರೆ, ದಟ್ಸ್ ಫೈನ್. ಸೊ ಇವಾಗ ಬಂದ ಪಪ್ಪ ಬೆಳಗ್ಗೆನೇ ದಿನ ಹೋಗ್ತಿದ್ದ. ಎಷ್ಟು ಗಂಟೆ 6 o'clockಗೆ ಸ್ಕೂಲ್ ಹತ್ರ ಡ್ರಾಪ್ ಮಾಡಬೇಕಿತ್ತು. ಒಂದೊಂದು ದಿನ 6:30, ಇವತ್ತು 7 o'clock ಡ್ರಾಪ್ ಇತ್ತು. ಸೊ ನಂದೇ ಪಿಕಪ್ಪು ಡ್ರಾಪು ಮತ್ತು ಟೈಮ್. ನಾನು ಇವನಿಗೆ ಲಂಚು ಆ್ಯಂಡ್ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕಂದ್ರೆ 5 o'clock 4:30ಗೆಲ್ಲ ಎದ್ದೊಳ್ತಿದ್ದೆ. ನನ್ನ ಕತೆ ಅದು ಒಂಥರ ಚೆನ್ನಾಗಿರುತ್ತೆ. ಮಕ್ಳಿಗೆ ಬೇಗ ಬೇಗ ಎದ್ದು ಬಾಕ್ಸ್ ಪ್ಯಾಕ್ ಮಾಡಬೇಕಾಗಲ್ಲ ಅಷ್ಟೇ ಗೈಸ್. ಬನ್ನಿ ಹೋಗೋಣ. ತುಂಬ ಮಾತಾಡ್ಬಿಟ್ಟಿದ್ದೀನಿ ಇವತ್ತು ಆಫ್ಟರ್ ವೆರಿ ಲಾಂಗ್ ಟೈಮ್. ನಿಮಗೂ ಬೋರ್ ಮಾಡೋದು ಇಷ್ಟ ಇಲ್ಲ. ಸೊ ಅವತ್ತೊಂದು ಹೇರ್ ಕಟ್ ಇದೆ, ಮುಗಿಸ್ಕೊಂಡು ಬರುವ. ಮನೆಗೆ ಬಂದು ಸ್ವಲ್ಪ ಹೊತ್ತು ನನ್ನ ಮಗನ್ನು ಮಲಗಿಸಿ ರೆಸ್ಟ್ ಮಾಡಿ ನೆಕ್ಸ್ಟ್ ಏನೇನಿದೆ ಕಾರ್ಯಕ್ರಮಗಳನ್ನ ತೋರಿಸ್ತೀನಿ. ಸೊ ಹೇರ್ ಕಟ್ ಮುಗಿಸಿ ಅಲ್ಲೇ ಟೆಂಪಲ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ. ಫ್ಯಾಬ್ರಿಕ್ಸ್ ಅಂಡ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಅವೈಲಬಲ್ ಇರುತ್ತೆ. ಸೊ ನನ್ನ ಫ್ರೆಂಡು KCC ಸ್ಯಾರಿದು ಒಂದು ಬ್ಲೌಸ್ ಪರ್ಚೇಸ್ ಮಾಡಬೇಕಿತ್ತು. ಸೊ ಹಾಗಾಗಿ ಪರ್ಚೇಸ್ ಆಯಿತು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗೈಸ್ ಇಲ್ಲಂತೂ. ನೋಡ್ಕೊಂಡು ಹೋಗಿ. ಹೇಗಿದೆ ಡ್ರೆಸ್ ಲಿಶಸ್? ಚೆನ್ನಾಗಿದೆ, ಇಷ್ಟ ಆಯ್ತಾ? ಬಡಿ ಸತಿ ಹಾಲು ಕಮ್ಮಿ ಹಾಕಿದಾರಲ್ಲ. ಮುಖ ನೋಡು, ಹೇಳು. ಅಯ್ಯೋ ಬರೀ ಅದೇನು ಕ್ರೀಮ್ ತಿಂತಿದ್ಯಲ್ಲ. ಕಾಫಿ ತರ ಐತೆ ಟೇಸ್ಟ್. ಕಟ್ ಮಾಡು ಪೀಸ್. ಆ್ಯಂಡ್ ಆಲ್ಸೋ ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮ ಮನೆ ಮುಂದೆ ನಿಯರ್ ಬೈ ಒಂದು ಸ್ಕೂಲ್ ಇದೆ. ಸೊ ಪ್ರೊಸೆಷನ್ ಹೋಗ್ತಾ ಇತ್ತು. ಸೊ ಹಾಗೆ ಚೆನ್ನಾಗಿ ಅನ್ನಿಸ್ತಿತ್ತು ಸೌಂಡ್ ಎಲ್ಲ ಕೇಳೋಕ್ಕೆ. ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂದ್ಬಿಟ್ಟು ತೊಗೊಂಡೆ ಗೈಸ್. ಇಟ್ಸ್ ಸೋ ಪ್ರೌಡ್ ಟು ಬಿ ಅ ಇಂಡಿಯನ್ ಗೈಸ್. ಸೌಂಡ್ ಬರುತ್ತಲ್ಲ ಡ್ರಮ್ಸ್, ಒಂಥರ ಬಾಡಿ ಒಂಥರ ವೈಬ್ರೇಷನ್ ಥರ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಫುಲ್ ಅವ್ರು ಹೋಗೋ ತನಕ ಟ್ರೈ ಟು ಕ್ಯಾಪ್ಚರ್ ದ ಮೂಮೆಂಟ್. ನಾವು ಸ್ಕೂಲಲ್ಲಿದ್ದಾಗ ಈ ಥರ ಎಲ್ಲ ಹೋಗಿದ್ದು ನೆನಪಿಲ್ಲ. ನಮ್ಮ ಸ್ಕೂಲಲ್ಲಿ ಈ ಥರ ಎಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಬಟ್ ಇಲ್ಲಿ ವರ್ಷವೂ ನಮ್ಮ ಮನೆ ಮುಂದೆ ಹೋಗ್ತಾರೆ ಪ್ರೊಸೆಷನ್ ಈ ಥರ ಇಂಡಿಪೆಂಡೆನ್ಸ್ ಡೇಗೆ. ಆ್ಯಂಡ್ ಆಲ್ಸೋ ನೈಟ್ಗೆ ನಮ್ಮ ಮಮ್ಮಿ ಮನೆಯಿಂದ ನನ್ನ ತಮ್ಮ ವೈಫ್ ಮೋಮೋಸ್ ಮಾಡಿದ್ರಂತೆ, ಕರೆದಿದ್ರು. ಆ್ಯಕ್ಚುಲಿ ಮನೆಗೆ ಬನ್ನಿ ಅಂತ ಹೋಗೋಕ್ಕಾಗಿರಲಿಲ್ಲ. ಸೊ ಪೋರ್ಟರಲ್ಲಿ ಬುಕ್ ಮಾಡಿ ಕಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ವಿತ್ ಲವ್ ಅಂತ ಹಾಕಿ ಕಳಿಸಿದ್ರೆ. ಮೋಮೋಸ್ ವರ್ ಟು ಯಮ್ಮಿ. ಅಂಕಿತಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.